ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟದಲ್ಲಿ ಕೋಟ ಫಿಶರೀಸ್ ರಸ್ತೆಯಲ್ಲಿ ನೆಲೆಗೊಂಡಿರುವ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಾಲಯವು ಒಂದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕವಾಗಿ ಪ್ರಮುಖವಾದ ತಾಣವಾಗಿದೆ. ಈ ದೇವಾಲಯವು ಶ್ರೀ ಅಮೃತೇಶ್ವರಿ ದೇವಿಯನ್ನು ಹಲವು ಮಕ್ಕಳ ತಾಯಿ ಎಂದು ಪೂಜಿಸಲಾಗುತ್ತಿದೆ. ಇದು ಭಕ್ತರಿಗೆ ಶಾಂತಿ, ರಕ್ಷಣೆ ಮತ್ತು ಆಶೀರ್ವಾದವನ್ನು ನೀಡುವ ಪವಿತ್ರ ಸ್ಥಳವಾಗಿದೆ. ಈ ವಿಡಿಯೋದಲ್ಲಿ ದೇವಾಲಯದ ಇತಿಹಾಸ, ಪುರಾಣ, ವಾಸ್ತುಶಿಲ್ಪ, ಆಧ್ಯಾತ್ಮಿಕ ಮಹತ್ವ ಮತ್ತು ತಲುಪುವ ವಿಧಾನದ ಬಗ್ಗೆ ವಿವರಿಸಲಾಗಿದೆ. ದೇವಾಲಯದ ಇತಿಹಾಸ ಮತ್ತು ಪುರಾಣ. ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಾಲಯವು ಸುಮಾರು 10ನೇ ಶತಮಾನಕ್ಕೆ ಸೇರಿದೆ ಎಂದು ನಂಬಲಾಗಿದ್ದು 1000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯದ ಕಥೆಯು ರಾಮಾಯಣದ ಘಟನೆಗಳಿಗೆ ಸಂಬಂಧಿಸಿದೆ. ಪುರಾಣದ ಪ್ರಕಾರ ರಾವಣನ ಸಹಚರನಾದ ಖರಾಸುರ ಎಂಬ ರಾಕ್ಷಸನು ದಂಡಕಾರಣ್ಯದಲ್ಲಿ ವಾಸವಾಗಿದ್ದನು. ಶಿವನಿಗೆ ಸಮಾನವಾದ ಪರಾಕ್ರಮವನ್ನು ಹೊಂದಿದ್ದ ಈ ರಾಕ್ಷಸನು ಋಷಿಗಳಿಗೆ ಕಿರುಕುಳ ನೀಡುತ್ತಿದ್ದನು. ಶ್ರೀರಾಮನಿಂದ ಖರಾಸುರನ ಸಂಹಾರವಾದ ನಂತರ ಕುಂಭಮುಖಿ ಎಂಬ ರಾಕ್ಷಸಿಯು ಶ್ರೀ ಅಮೃತೇಶ್ವರಿ ದೇವಿಯನ್ನು ಆರಾಧಿಸಿ ತಪಸ್ಸು ಮಾಡಿದಳು ಎಂದು ಹೇಳಲಾಗುತ್ತದೆ. ಈ ತಪಸ್ಸಿನ ಫಲವಾಗಿ ಈ ದೇವಾಲಯವು ಸ್ಥಾಪಿತವಾಯಿತು. ಹಲವು ಮಕ್ಕಳ ತಾಯಿ ಎಂಬ ಹೆಸರು ದೇವಿಯ ದಯೆ ಮತ್ತು ತಾಯಿಯಂತೆ ತನ್ನ ಭಕ್ತರನ್ನು ಕಾಪಾಡುವ ಶಕ್ತಿಯನ್ನು ಸಂಕೇತಿಸುತ್ತದೆ. ಉಡುಪಿ ಜಿಲ್ಲೆಯ ಕೋಟಪೇಟೆಯ ನಡುವೆ ತಾಯಿ ಅಮೃತೇಶ್ವರಿ ಭಕ್ತರನ್ನು ಹರಸುತ್ತಿದ್ದಾಳೆ. ಕೋಟ ಅಮೃತೇಶ್ವರಿ ಎಂದಾಕ್ಷಣ ಭಕ್ತರ ಮನಸ್ಸಿನಲ್ಲಿ ಕ್ಷಣಾರ್ಧದಲ್ಲಿ ಮೈನವಿರಳಿಸುವಂತಹ ಶಕ್ತಿ ಈ ತಾಯಿಗಿದೆ. ನಂಬಿ ಬಂದವರಿಗೆ ತಾಯಿಯ ಅನುಗ್ರಹ ಸದಾ ಇದೆ ಎನ್ನುವುದಕ್ಕೆ ತಾಯಿ ಅಮೃತೇಶ್ವರಿಯ ಹಲವು ನಿದರ್ಶನಗಳಿವೆ. ದೇವಾಲಯದ ಗರ್ಭಗುಡಿಯ ಹೊರಸುತ್ತಿನಲ್ಲಿ ನೂರಾರು ಲಿಂಗಗಳು ಕಾಣಿಸುತ್ತದೆ. ರಾವಣನ ಬಂಧು ಶಿವಭಕ್ತ ಖರಾಸುರನ ಪತ್ನಿ ಕುಂಭಮುಖಿಯ ಭಕ್ತಿಗೆ ಒಲಿದ ಶ್ರೀದೇವಿ ಕರುಣಿಸಿದ ವರದಾನವೇ ಈ ಲಿಂಗಗಳ ಸೃಷ್ಟಿಗೆ ಕಾರಣವೆನ್ನುತ್ತದೆ ಕ್ಷೇತ್ರ ಮಹಾತ್ಮೆ. ದೇವಿಯ ಮುಂಭಾಗದಲ್ಲಿ ಶ್ರೀ ರಕ್ತೇಶ್ವರಿಯ ಶಿಲಾಮೂರ್ತಿಯಿದೆ. ಪರಿವಾರ ದೇವತೆಗಳಾದ ವೀರಭದ್ರ, ನಾಗ ಶಿಲಾಮೂರ್ತಿಗಳಾಗಿ ಬೊಬ್ಬರ್ಯ, ಉಮ್ಮಲ್ತಿ, ಚಿಕ್ಕು, ನಂದಿ ಹಾಗೂ ಪಂಜುಳ್ಳಿ ದೈವಗಳ ಗುಡಿ ಅತಿ ಸನಿಹದಲ್ಲಿ ಇದೆ. ಇತಿಹಾಸ ಪ್ರಸಿದ್ಧ ವೀರಭದ್ರಸ್ವಾಮಿಯು ತಾಯಿ ಅಮೃತೇಶ್ವರಿ ಸಾನ್ನಿಧ್ಯ ರಕ್ಷಕನಾಗಿ ಕೋಟ 14 ಗ್ರಾಮಗಳ ಆರಾಧ್ಯ ದೇವರಾಗಿ ಪೂಜಿಸಲ್ಪಡುತ್ತಿದೆ. ದೇವಾಲಯದ ವಾಸ್ತುಶಿಲ್ಪ. ದೇವಾಲಯವು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗುಡಿಯಲ್ಲಿ ಶ್ರೀ ಅಮೃತೇಶ್ವರಿ ದೇವಿಯ ವಿಗ್ರಹವಿದ್ದು ಇದು ಭಕ್ತರಿಗೆ ದಿವ್ಯ ಶಾಂತಿಯನ್ನು ಒದಗಿಸುತ್ತದೆ. ದೇವಾಲಯದ ಗೋಪುರ, ಕಂಬಗಳು ಮತ್ತು ಕೆತ್ತನೆಗಳು ಆ ಕಾಲದ ಕಲಾತ್ಮಕತೆಯನ್ನು ತೋರಿಸುತ್ತವೆ. ದೇವಾಲಯದ ಸುತ್ತಮುತ್ತಲಿನ ಪರಿಸರವು ಶಾಂತವಾಗಿದ್ದು ಭಕ್ತರಿಗೆ ಧ್ಯಾನ ಮತ್ತು ಪ್ರಾರ್ಥನೆಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ದೇವಾಲಯದ ಒಳಗೆ ಇತರ ದೇವತೆಗಳ ಗುಡಿಗಳು ಇದ್ದು ಇದು ದೇವಾಲಯದ ಧಾರ್ಮಿಕ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಮಹತ್ವ. ಈ ದೇವಾಲಯವು ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸುವ ಭಕ್ತರಿಗೆ ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಹಲವು ಮಕ್ಕಳ ತಾಯಿ ಎಂಬ ಹೆಸರಿನಂತೆ ದೇವಿಯು ತನ್ನ ಭಕ್ತರಿಗೆ ಸಂತಾನ ಭಾಗ್ಯವನ್ನು ಒದಗಿಸುವವಳು ಎಂದು ನಂಬಲಾಗಿದೆ. ಇದಲ್ಲದೆ ಶಾಂತಿ, ಐಶ್ವರ್ಯ ಮತ್ತು ರಕ್ಷಣೆಗಾಗಿ ಭಕ್ತರು ಇಲ್ಲಿ ದೇವಿಯ ಆಶೀರ್ವಾದವನ್ನು ಬಯಸುತ್ತಾರೆ. ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಮತ್ತು ಹೋಮಹವನಗಳು ಭಕ್ತರ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತವೆ. ಉತ್ಸವಗಳು. ಶರನ್ನವರಾತ್ರಿ ಮಹೋತ್ಸವ. ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಸಕಲ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಡೆಯುತ್ತಿದೆ. ನವರಾತ್ರಿ ಆರಂಭದಿಂದ ಹಿಡಿದು ವಿಜಯದಶಮಿಯವರೆಗೆ ಪ್ರತಿದಿನ ಬೆಳಗ್ಗೆ ಚಂಡಿಕಾ ಸಪ್ತಶತಿ ಪಾರಾಯಣ, ದುರ್ಗಾಯಾಗ ಹಾಗೂ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ರಾತ್ರಿ ವಿಶೇಷ ಹೂವಿನ ಪೂಜೆ ಜರುಗಲಿದೆ. ದೇವಾಲಯದಲ್ಲಿ ವರ್ಷವಿಡೀ ಹಲವಾರು ಉತ್ಸವಗಳನ್ನು ಆಚರಿಸಲಾಗುತ್ತದೆ. ಈ ಉತ್ಸವಗಳ ಸಂದರ್ಭದಲ್ಲಿ ದೇವಾಲಯವು ಭಕ್ತರಿಂದ ತುಂಬಿರುತ್ತದೆ ಮತ್ತು ವಿಶೇಷ ಕಾರ್ಯಕ್ರಮಗಳು, ಭಜನೆಗಳು ಮತ್ತು ಅನ್ನಸಂತರ್ಪಣೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ತಲುಪುವುದು ಹೇಗೆ? ಶ್ರೀ ಅಮೃತೇಶ್ವರಿ ದೇವಾಲಯವು ಕುಂದಾಪುರದಿಂದ ಸುಮಾರು 12 ಕಿಮೀ ದೂರದಲ್ಲಿದೆ ಮತ್ತು ಸುಲಭವಾಗಿ ತಲುಪಬಹುದಾದ ಸ್ಥಳದಲ್ಲಿದೆ. ರಸ್ತೆ ಮಾರ್ಗ. ಉಡುಪಿ ಕುಂದಾಪುರ ಹೆದ್ದಾರಿಯ ಮೂಲಕ ಕೋಟಕ್ಕೆ ತಲುಪಬಹುದು. ಕುಂದಾಪುರದಿಂದ ಕೋಟ ಫಿಶರೀಸ್ ರಸ್ತೆಯ ಮೂಲಕ ದೇವಾಲಯವನ್ನು ಸುಲಭವಾಗಿ ತಲುಪಬಹುದು. ದೇವಾಲಯದ ಸಮೀಪದಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ಸೌಕರ್ಯವಿದೆ. ರೈಲು ಮಾರ್ಗ. ಕುಂದಾಪುರ ರೈಲ್ವೆ ನಿಲ್ದಾಣವು ದೇವಾಲಯದಿಂದ ಸುಮಾರು 4 ಕಿಮೀ ದೂರದಲ್ಲಿದೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಮಂಗಳೂರು ಅಥವಾ ಉಡುಪಿಯಿಂದ ಕುಂದಾಪುರಕ್ಕೆ ರೈಲುಗಳು ಲಭ್ಯವಿವೆ. ರೈಲ್ವೆ ನಿಲ್ದಾಣದಿಂದ ಆಟೋರಿಕ್ಷಾ ಅಥವಾ ಟ್ಯಾಕ್ಸಿಯ ಮೂಲಕ ದೇವಾಲಯಕ್ಕೆ ತಲುಪಬಹುದು. ಬಸ್ ಮಾರ್ಗ. ಉಡುಪಿ ಮತ್ತು ಕುಂದಾಪುರದಿಂದ ಕೋಟಕ್ಕೆ ನೇರ ಬಸ್ಗಳಿವೆ. ಕುಂದಾಪುರದ ನ್ಯೂ ಬಸ್ ಸ್ಟ್ಯಾಂಡ್ ನಿಂದ ಉಡುಪಿ ಅಥವಾ ಮಂಗಳೂರಿಗೆ ಹೋಗುವ ಬಸ್ಗಳು ಕೋಟದಲ್ಲಿ ನಿಲುಗಡೆಯಾಗುತ್ತವೆ. ದೇವಾಲಯದ ಸಮಯ.
ದೇವಾಲಯವು ದಿನವೂ ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 12 ರವರೆಗೆ ಮತ್ತು ಸಂಜೆ 4 ರಿಂದ ರಾತ್ರಿ 8 ರವರೆಗೆ ತೆರೆದಿರುತ್ತದೆ. ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಸಮಯವು ವಿಸ್ತರಿಸಬಹುದು. ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಾಲಯವು ಕೇವಲ ಒಂದು ಧಾರ್ಮಿಕ ತಾಣವಷ್ಟೇ ಅಲ್ಲ, ಭಕ್ತಿಯ ಶಕ್ತಿ ಮತ್ತು ದೇವಿಯ ಕೃಪೆಯನ್ನು ಅನುಭವಿಸುವ ಸ್ಥಳವಾಗಿದೆ. ಕುಂದಾಪುರಕ್ಕೆ ಭೇಟಿ ನೀಡುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸೊಗಸನ್ನು ಅನುಭವಿಸಲು ಈ ದೇವಾಲಯವು ಒಂದು ಉತ್ತಮ ತಾಣವಾಗಿದೆ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.